ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನೋಡೋಣ ಪ್ರೊಫೆಷನಲ್ ಟ್ಯಾಕ್ಸ್ ಪೇಮೆಂಟ್ ಹೆಂಗೆ ಮಾಡೋದಂತ. ಸೊ ಇಲ್ಲಿ ನಾನು ಪ್ರೊಫೆಷನಲ್ PT ಲಾಗಿನ್ ಅಂತ ಟೈಪ್ ಮಾಡಕತ್ತೀನಿ ಈಗ. ಸೊ ಫಸ್ಟ್ ವೆಬ್ಸೈಟ್ ಓಪನ್ ಮಾಡಬೇಕು. ಇಲ್ಲಿ ನೀವು ಅಂತ ಏನೇ ತೋರಿಸಾಗತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ಥರ ಓಪನ್ ಆಗ್ತೈತಿ. ಆಮೇಲೆ ನ್ಯೂ ಎನ್ರೋಲ್ಮೆಂಟ್ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಇದ್ರೆ ಕ್ಲಿಕ್ ಮಾಡಿರಿ. GST ರಿಜಿಸ್ಟರ್ ಇದ್ರೆ GST ಎನ್ರೋಲ್ ಟ್ಯಾಕ್ಸ್ ಪೇರ್ ಮೇಲೆ ಕ್ಲಿಕ್ ಮಾಡಿರಿ. ಸೊ GST ಎನ್ರೋಲ್ ಟ್ಯಾಕ್ಸ್ ಪೇಯರ್ ಅದೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋದೀನಿ. ಇಲ್ಲಿ ನಿಮ್ಮ GST ನಂಬರ್ ಹಾಕಬೇಕಾಗ್ತದೆ. ಸೊ ಆಮೇಲೆ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ನಿಮ್ಮ ಡೀಟೇಲ್ಸ್ ಬರ್ತದೆ ಫಾರ್ಮದು. ಆಮೇಲೆ ಸೆಂಡ್ OTP ಅಂತ ಮಾಡಬೇಕು. ಸೊ OTP ಎಷ್ಟು ಹಾಕಿ OTP ವೆರಿಫೈ ಮಾಡಬೇಕಾಗ್ತದೆ. ಓಕೆ, ಈಗ ನೀವು ಇಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕಾಗ್ತೈತಿ ಲಾಗಿನ್ ಆಗೋಕೆ. ಸೊ ನಿಮ್ದು ಯೂಸರ್ ನೇಮು GST ನಂಬರ್ ಇರ್ತೈತಿ ಮತ್ತು ಪಾಸ್ವರ್ಡ್ ನೀವು ಇಲ್ಲಿ ಹೊಸದು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಈಗ ನಾ ಪಾಸ್ವರ್ಡ್ ಅಷ್ಟು ಕ್ರಿಯೇಟ್ ಮಾಡ್ಕೋತೀನಿ ಈಗ. ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇನ್ನು ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಆಗಿದ್ದೀರಿ PT ಪೋರ್ಟಲ್ಗೆ. ಸೊ ಇಲ್ಲಿಗೆ ಇನ್ನೊಮ್ಮೆ ನೀವು ಲಾಗಿನ್ ಮಾಡಬೇಕಾಗ್ತೈತಿ. ಸೊ ಈಗ ಏನು ಯೂಸರ್ ನೇಮು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತಾ ಇರಲ್ಲ ಅದೇ ಲಾಗಿನ್ ಕ್ರೆಡೆನ್ಷಿಯಲ್ ನೀವು ಇಲ್ಲಿ ಲಾಗಿನ್ ಮಾಡಬೇಕಾಗ್ತದೆ. ಎನ್ರೋಲ್ಮೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಿಮ್ಮ ಯೂಸರ್ ನೇಮ್ ಅಂದರೆ ನಿಮ್ಮ GST ನಂಬರ್ ಆಗಬೇಕು. ಆಮೇಲೆ ಪಾಸ್ವರ್ಡ್ ಈಗ ಕ್ರಿಯೇಟ್ ಮಾಡಿದ್ದು ಅದು ಪಾಸ್ವರ್ಡ್ ಆಗಬೇಕು. ಆಮೇಲೆ ಕ್ಯಾಪ್ಚಾ ಕೋಡ್ ಆಗಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈಗ ಒಂದು OTP ಹೋಗ್ತದೆ ಮೊಬೈಲ್ ನಂಬರ್ಗೆ, ರಿಜಿಸ್ಟರ್ ಮೊಬೈಲ್ ನಂಬರ್ಗೆ. ಸೊ ಅದು OTP ಹಾಕಿಲ್ಲ ವ್ಯಾಲಿಡೇಟ್ ಮಾಡಬೇಕು. ಸೊ ಈಗ ನಿಮ್ಮದು ಪ್ರೊಫೈಲ್ಗೆ ಲಾಗಿನ್ ಆಗೈತಿ. ಮೊದಲಿಗೆ ನೀವು ಪ್ರೊಫೈಲ್ ಅಪ್ಡೇಟ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ನಾನು ಅಪ್ಡೇಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಕತ್ತೀನಿ. ಸೊ ಈ ಥರ ನಿಮ್ಮ ಪ್ರೊಫೈಲ್ ಓಪನ್ ಆಗ್ತೈತಿ. ಇದ್ರೊಳಗೆಲ್ಲ ನೀವು ಇದನ್ನ ಚೇಂಜಸ್ ಮಾಡ್ಕೋಬೋದು. ಇದೆಲ್ಲ GST ಪೋರ್ಟಲ್ ಒಳಗಿಂದ ಏನು ಅಡ್ರೆಸ್ ಇರ್ತೈತಲ್ಲ ಅಲ್ಲಿಂದ ಇದು ಪಾಪ್ಯುಲೇಟಾಗಿ ಬಂದಿರ್ತೈತಿ. ಸೊ ಎಲ್ಲ GST ರಿಯಲ್ ಅಂತ ಸೆಲೆಕ್ಟ್ ಮಾಡ್ಕೊಳಕತ್ತೀನಿ ಈಗ. ಸೊ ಇದೆಲ್ಲ ಕರೆಕ್ಟ್ ಐತಿ. ಆಮೇಲೆ ನೀವು ಏನಾರ ಸೀನಿಯರ್ ಸಿಟಿಸನ್ ಇದ್ರೆ ನೀವೆಲ್ಲ ಎಕ್ಸಮ್ಷನ್ನು ಕ್ಲೇಮ್ ಮಾಡ್ಕೋಬೋದು. ಆಮೇಲೆ ಫಿಸಿಕಲಿ ಡಿಸೇಬಲ್ಡ್ ಇದ್ದರೆ ಅದಕ್ಕೂ ನೀವು ಎಕ್ಸಮ್ಷನ್ ಕ್ಲೇಮ್ ಮಾಡ್ಕೋಬೋದು. ಇಲ್ಲೆಲ್ಲ ಲಿಸ್ಟ್ ಐತಿ, ಇದ್ರ ಪ್ರಕಾರ ಎಕ್ಸಮ್ಷನ್ ಕ್ಲೇಮ್ ಮಾಡ್ಕೋಬೋದು. ಆಮೇಲೆ ಇಮೇಲ್ ಐ ಡಿ ಚೇಂಜ್ ಮಾಡಿದ್ರೆ ಚೇಂಜ್ ಮಾಡ್ಕೋಬೋದು. ಸೊ ನಾನು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋದೀನಿ. ಸೊ ಈಗ ಇದನ್ನ ಸೇವ್ ಮಾಡ್ಕೊಳ್ಳೋದೀನಿ. ಸೊ ನನ್ನ ಪ್ರೊಫೈಲು ಸಕ್ಸಸ್ಫುಲಿ ಅಪ್ಡೇಟ್ ಆಗೈತಿ. ಈಗ ಆದಮೇಲೆ ಮೇಕ್ PT ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಓಪನ್ ಆಗ್ತೈತಿ. ಇಲ್ಲಿ ಇಯರ್ ಐತಲ್ಲ, ನೀವೇನಾರ ಲಾಸ್ಟ್ ಇಯರ್ದು ಮಾಡಿದ್ರೆ ಅದೆಲ್ಲ ಇಯರ್ ಸೆಲೆಕ್ಟ್ ಮಾಡ್ಕೊರಿ. ಸೊ ನಾನು 25-26 ಮಾಡಕತ್ತೀನಿ ಈಗ. ಸಬ್ಮಿಟ್ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ಕಾಲಮ್ ಹೋಗಿ ಅಮೌಂಟ್ ಆಗಬೇಕು 2500. ಏನಾದ್ರು ಲಾಸ್ಟ್ ಇಯರ್ದು ಏನಾರು ಮಾಡಕತ್ತಿದ್ರೆ ನೀವು ಇಲ್ಲ ಅದ್ರ ಪ್ರಕಾರ ಇಂಟ್ರೆಸ್ಟ್ ಆಮೇಲೆ ಲೇಟ್ ಫೀಸ್ ಅದು ಏನು ಮಾತಾಡತ್ತೋ ಅದೆಲ್ಲ ಹಾಕಿಷ್ಟು ಪೇಮೆಂಟ್ ಮಾಡಾಗ್ತೈತಿ. ಸೊ ಇಲ್ಲ ಮೇಕ್ ಈ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಕತ್ತೇನೆ ಈಗ. ಓಕೆ, ನಾನು ಪೇಮೆಂಟ್ ಮಾಡ್ಕೋತೀನಿ 2500. ಸೊ ಇಲ್ಲಿ ನಾನು UPI ಥ್ರೂ ಪೇಮೆಂಟ್ ಮಾಡಕತ್ತಿದ್ದೇನೆ ಇದನ್ನ. ಈಗ ಪೇಮೆಂಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗೈತಿ. ಸೊ ಈಗ ಇಲ್ಲಿ ಹೋಮ್ ಬಟನ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಪ್ರಿಂಟ್ ಸರ್ಟಿಫಿಕೇಟ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದು ಫೀಡ್ಬ್ಯಾಕ್ ಫಾರ್ಮ್ ಐತಿ, ಇದನ್ನ ಫಿಲ್ಅಪ್ ಮಾಡ್ಕೋರಿ. ಸೊ ಇದು ಮ್ಯಾಂಡೇಟ್ಲಿ ಕೇಳಾಕತ್ತದ. ಇಲ್ಲ ಗುಡ್ ಅಂತ ತಗೋತೀನಿ. ಇಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ರಿ PT ಸರ್ಟಿಫಿಕೇಟ್ ಹೋಯ್ತವ ಫಾರ್ಮ್ 4 ಫಾರ್ಮ್ 4A. ಸೊ ಫಾರ್ಮ್ 4 ಪ್ರೆಸೆಂಟ್ಲಿ ಡೌನ್ಲೋಡ್ ಆಗೋತ್ತಿಲ್ಲ. ಸೊ ನಾನು ಫಾರ್ಮ್ 4A ಒಂದು ಡೌನ್ಲೋಡ್ ಮಾಡ್ಕೋತೀನಿ. ಫೈನಾನ್ಷಿಯಲ್ ಇಯರ್ 25-26 ಪ್ರೊಫೆಷನಲ್ ಟ್ಯಾಕ್ಸ್ ಪೇಮೆಂಟ್ ಬಿಫೋರ್ 30th ಏಪ್ರಿಲ್ನ ಮಾಡಬೇಕು. ಆಮೇಲೆ 1st ಮೇಯಿಂದ ಇಂಟ್ರೆಸ್ಟ್ ಲೇಟ್ ಫೀಸ್ ಸ್ಟಾರ್ಟ್ ಆಗ್ತೈತಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.